ನಿಮ್ಮ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆಯಾ? ಇದೆಲ್ಲ ನಾರ್ಮಲ್ ಅಂತ ಖಂಡಿತವಾಗ್ಲೂ ಇಗ್ನೋರ್ ಮಾಡಬೇಡಿ. 40 ವರ್ಷ ಆದಮೇಲೆ ಇವೆಲ್ಲ ಲೇಡೀಸಲ್ಲಿ ತುಂಬಾ ಕಾಮನ್ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಇದೆಲ್ಲ ಬರೀ ಸ್ಮಾಲ್ ಸಿಂಪ್ಟಮ್ಸ್ ಅಲ್ಲ, ಫ್ಯೂಚರ್ನಲ್ಲಿ ಬರುವಂಥ ಬಿಗ್ ಪ್ರಾಬ್ಲಮ್ಸ್ನ ಮುನ್ಸೂಚನೆಯೂ ಆಗಿರ್ಬೋದು. ಇವತ್ತು ನಾವು 40 ವರ್ಷ ದಾಟಿದಂಥ ಮಹಿಳೆಯರು ಕಾಮನ್ ಆಗಿ ಇಗ್ನೋರ್ ಮಾಡುವಂಥ 5 ಇಂಪಾರ್ಟೆಂಟ್ ಡೇಂಜರ್ ಸೈನ್ಸ್ ಬಗ್ಗೆ ಮಾತಾಡೋಣ. ಸಡನ್ ವೇಟ್ ಗೇನ್, ದಿಢೀರನೆ ತೂಕ ಹೆಚ್ಚಾಗುವುದು. ನೀವು ರೆಗ್ಯುಲರ್ ಆಗಿ ಸೇವಿಸುವಂಥ ಆಹಾರನೇ ಸೇವಿಸ್ತಾ ಇದ್ದೀರಾ, ಮತ್ತೆ ರೆಗ್ಯುಲರ್ ಆಗಿ ಮಾಡೋ ಎಕ್ಸಸೈಸಸ್ನು ಮಾಡ್ತಾ ಇದ್ದೀರಾ, ಆದರೂ ಸಹ ನಿಮಗೆ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮೋಸ್ಟ್ ಕಾಮನ್ ರೀಸನ್ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದು 40 ಆದಮೇಲೆ ತುಂಬಾ ಕಾಮನ್. ಬಟ್ ಜೊತೆಗೆ ಥೈರಾಯ್ಡ್ ಸಮಸ್ಯೆ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇವೆರಡರಿಂದನೂ ಈ ರೀತಿ ಆಗಬಹುದು. ಇದನ್ನು ಇಗ್ನೋರ್ ಮಾಡಿದ್ರೆ ನಿಮಗೆ ಸಕ್ಕರೆ ಕಾಯಿಲೆ, BP ಕಾಯಿಲೆ ಎಲ್ಲ ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ತೀವ್ರ ಆದರೆ ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಲಿವರ್ ತೊಂದರೆ ಇದಕ್ಕೆಲ್ಲ ತಿರುಕೊಳ್ಳುವಂಥ ಚಾನ್ಸ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ಇದನ್ನು ಚೆಕಪ್ ಮಾಡಿಸ್ಲೇಬೇಕು. ಕಾನ್ಸ್ಟೆಂಟ್ ಟಯರ್ಡ್ನೆಸ್, ಯಾವಾಗಲೂ ಸುಸ್ತಾಗೋದು. ನಿಮ್ಗೆ ಯಾವಾಗಲೂ ಸುಸ್ತಾಗ್ತಾ ಇರುತ್ತಾ? ಅಥವಾ ಎಷ್ಟೇ ರೆಸ್ಟ್ ತೊಗೊಂಡ್ರೂ ಈ ಸುಸ್ತು ಕಡಿಮೆ ಆಗ್ತಾ ಇಲ್ಲ, ಮುಂಚೆ ಅಷ್ಟು ಚಟುವಟಿಕೆಯಿಂದ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾವಾಗಲೂ ಒಂಥರ ಟಯರ್ಡ್ನೆಸ್ ಫೀಲಿಂಗ್ ಇರುತ್ತೆ. ಕೇವಲ ಏಜ್ ಆಗ್ತಾ ಇರೋದಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಎಷ್ಟೊಂದು ಜನ ಇಗ್ನೋರ್ ಮಾಡಿಬಿಡ್ತೀರಾ. ಬಟ್ ಇದಕ್ಕೆ ರಕ್ತಹೀನತೆಯೂ ಕಾರಣ ಇರ್ಬೋದು. ರಕ್ತಹೀನತೆ ಒಂದೇ ಅಲ್ಲ, ಐರನ್ ಡಿಫಿಷಿಯನ್ಸಿ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ಬೇರೆ ಬೇರೆ ವಿಟಮಿನ್ ಡಿಫಿಷಿಯನ್ಸಿಗಳಿಂದನೂ ಸಹ ಈ ರೀತಿ ಆಗಬಹುದು. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಋತುಚಕ್ರ ಏರುಪೇರಾಗುವುದು. 40 ವರ್ಷ ದಾಟಿದ ಮೇಲೆ ಮಹಿಳೆಯರಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು ತುಂಬಾ ಕಾಮನ್. ಕೆಲವರಿಗೆ 2 ತಿಂಗಳು 3 ತಿಂಗಳಿಗೆ ಒಂದ್ಸತಿ ಆಗ್ಬೋದು, ಕೆಲವರಿಗೆ ಬರೀ 15 ದಿನ 20 ದಿನಕ್ಕೆ ಒಂದ್ಸತಿ ಆಗ್ಬೋದು. ತುಂಬ ಜಾಸ್ತಿ ರಕ್ತಸ್ರಾವ ಆಗೋದು ಇವೆಲ್ಲ ತುಂಬಾ ಕಾಮನ್ ಆಗಿ ಕಾಣಿಸುತ್ತೆ. ಇದನ್ನು ನೀವು ಏಜ್ ಆಗ್ತಾ ಆಗುತ್ತೆ, ಏರ್ಪೇರ್ ಆಗುತ್ತಂತೆ ಅಂತ ತುಂಬ ಕೇಳಿರ್ತೀರ, ಅದಕ್ಕೆ ಇಗ್ನೋರ್ ಮಾಡ್ತಾ ಹೋಗ್ಬಿಡ್ತೀರ. ಆದರೆ ಇದರಿಂದ ಬೇರೆ ಸಮಸ್ಯೆನೂ ಇರ್ಬೋದು. ಬರೀ ಏಜ್ ಆಗಿದ್ರಿಂದ ಈ ಥರ ಆಯಿತು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಈಗ ಯುಟ್ರಸಲ್ಲಿ ಏನಾದರೂ ಸಮಸ್ಯೆ, ಫೈಬ್ರಾಯ್ಡ್ ಅಂತ ಹೇಳ್ತಾರೆ, ಆ ಥರ ಗೆಡ್ಡೆ ಬೆಳೆದು ಈ ರೀತಿ ಆಗ್ಬೋದು. ಇಲ್ಲಾಂದರೆ ಓವರಿಯಲ್ಲಿ ಯಾವುದಾದ್ರೂ ಸಮಸ್ಯೆಯಿಂದ ಆಗ್ಬೋದು. ಕೆಲವ್ರಿಗೆ ಥೈರಾಯ್ಡ್ ಏರ್ಪೇರ್ ಆದ್ರೂ ಈ ರೀತಿ ಸಮಸ್ಯೆ ಕಂಡುಬರುತ್ತೆ. ಬಾಡಿ ಪೇನ್ ಆ್ಯಂಡ್ ಜಾಯಿಂಟ್ ಸ್ಟಿಫ್ನೆಸ್, ಮೈಕೈ ನೋವು ಮತ್ತು ಕೀಲುಗಳ ಬಿಗಿತ. ಬೆಳಗ್ಗೆ ಎದ್ದ ತಕ್ಷಣ ಮೈಕೈ ಎಲ್ಲ ಒಂಥರ ಹಿಡ್ಕೊಂಡಂಗಿದೆ. ಆಮೇಲೆ ಜಾಯಿಂಟ್ಸ್ ಎಲ್ಲ ಸ್ಟಿಫ್ ಆಗಿದೆ. ತುಂಬ ಹೊತ್ತು ಕೂತ್ಕೊಂಡು ಟ್ರಾವೆಲ್ ಮಾಡಿದಾಗ ತುಂಬ ಮಂಡಿ ನೋವು ಬರುತ್ತೆ, ಬೆನ್ನೋವು ಬರುತ್ತೆ. ಇವೆಲ್ಲ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಆಗ್ಬೋದು, ಮತ್ತು ಈವನ್ ವಿಟಮಿನ್ D ಡಿಫಿಷಿಯನ್ಸಿಯಿಂದ ಕೂಡ ಆಗಬಹುದು. ಈ ರೀತಿ ಆದಾಗ ಮೂಳೆಗಳು ತುಂಬ ವೀಕ್ ಆಗಿಬಿಡುತ್ತೆ. ಅದನ್ನು ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಂದರೆ ಮೂಳೆಗಳು ಎಷ್ಟು ವೀಕ್ ಆಗಿರುತ್ತೆ ಅಂದರೆ ಈವನ್ ಸ್ಮಾಲ್ ಇಂಜುರೀಸ್ ಆದ್ರೂ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇರುತ್ತೆ. ಸೊ ಇದನ್ನಂತೂ ನೀವು ಖಂಡಿತವಾಗ್ಲೂ ಇಗ್ನೋರ್ ಮಾಡಬೇಡಿ. ಮೂಡ್ ಸ್ವಿಂಗ್ಸ್ ಮತ್ತು ಸ್ಲೀಪ್ ಪ್ರಾಬ್ಲಮ್. ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡಿರ್ತೀರ, ನಿಮಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ, ಚಿಕ್ಕ ವಿಷಯಕ್ಕೂ ಬೇಜಾರಾಗ್ತಾ ಇದೆ, ಕೋಪ ಬರ್ತಾ ಇದೆ, ಅಳು ಬರ್ತಾ ಇದೆ. ರೀಸನ್ ಏನಕ್ಕೆ ಸರಿಯಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಮೆನೋಪಾಸ್ಗೆ ಹತ್ತಿರ ಆಗ್ತಾ ಇದ್ದಂಗೆ ಬಹಳಷ್ಟು ಹೆಣ್ಮಕ್ಳಲ್ಲಿ ಆಗುತ್ತೆ. ಇದು ತುಂಬಾ ಕಾಮನ್. ಬಟ್ ಅದಲ್ದಿರ ನಿಮಗೆ ಥೈರಾಯ್ಡ್ ಡಿಫಿಷಿಯನ್ಸಿಯಿಂದನೂ ಆಗ್ಬೋದು, ಮತ್ತು ವಿಟಮಿನ್ D ಡಿಫಿಷಿಯನ್ಸಿಯಿಂದನೂ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀವಿ. ಈ ಥರ ಎಲ್ಲ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಸಹ ನೀವು ಕಾಮನ್ ಅಂತ ಅಂದ್ಕೊಂಡು ಇಗ್ನೋರ್ ಖಂಡಿತವಾಗ್ಲೂ ಮಾಡಬೇಡಿ. ಈ ಲಕ್ಷಣಗಳೆಲ್ಲ 40 ವರ್ಷ ಆದಂಥ ಮಹಿಳೆಯರಲ್ಲಿ ನಾರ್ಮಲ್ ಆಗೂ ಇರಬಹುದು, ಅಥವಾ ಒಂದು ಸೀರಿಯಸ್ ಪ್ರಾಬ್ಲಮ್ನ ಮುನ್ಸೂಚನೆಯೂ ಆಗಿರಬಹುದು. ಇದು ನಾರ್ಮಲ್ ಸಿಂಪ್ಟಮಾ ಅಥವಾ ಯಾವುದಾದ್ರೂ ಪ್ರಾಬ್ಲಮ್ಮಾ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತೀರಾ? ಇದಕ್ಕೆ ಸಿಂಪಲ್ ಉತ್ತರ ಅಂದರೆ ರೆಗ್ಯುಲರ್ ಹೆಲ್ತ್ ಚೆಕಪ್. ಬಹಳಷ್ಟು ಮಹಿಳೆಯರು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸಲ್ಲ. ಏನಾದರೂ ಸೀರಿಯಸ್ ಪ್ರಾಬ್ಲಮ್ ಆದಮೇಲೆ ಡಾಕ್ಟರ್ ಹತ್ರ ಹೋಗ್ತೀರಾ. ಅದಕ್ಕೆ ಯಾವಾಗಲೂ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ರೋಗ ಬರೋಕ್ಕೆ ಮುಂಚೆನೇ ಅದನ್ನು ಕಂಡುಹಿಡಿಯೋದು ಬೆಟರ್. ಯಾವ್ಯಾವ ಹೆಲ್ತ್ ಚೆಕಪ್ಪನ್ನು ಯಾವ ಟೈಮಲ್ಲಿ ಏನಕ್ಕೋಸ್ಕರ ಮಾಡಿಸ್ಬೇಕು ಅಂತ ಡೀಟೇಲ್ ಆಗಿ ಈ ವಿಡಿಯೋನ ನೋಡಿ. ಬಹಳಷ್ಟು ಮಹಿಳೆಯರು ತಮ್ಮ ಆರೋಗ್ಯನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಆದಷ್ಟು ಈ ವಿಡಿಯೋನ ನೀವು ಪ್ಲೀಸ್ ಶೇರ್ ಮಾಡಿ. ನಾನು ನಿಮ್ಮ ಡಾಕ್ಟರ್.